ರಾಜು ಸರ್, ಬೇರೆ ದೇಶಕ್ಕೆ ಹೋಗೋಕೆ ಮುಂಚೆ ಈ ಮಂಡ್ಯ ಪಾಂಡವಪುರ ನಡುವೆ ಒಂದು ರಸ್ತೆ ಮಾಡಿದಾರಂತೆ ಸರ್. 3 ಕೋಟಿ ರಸ್ತೆ 3 ತಿಂಗಳಲ್ಲಿ ಕಿತ್ತೋಗಿದೆ. ಅಲ್ಲೋಗಿ ಕಲ್ತ್ಕೊಂಡ್ಬರ್ಬೇಕು ಹೆಂಗೆ ರಸ್ತೆ ಕಳಪೆ ಕಾಮಗಾರಿ ಮಾಡಬೇಕು ಅಂತ. ಇನ್ನು ಪಿರಿಯಾಪಟ್ಟಣದಲ್ಲಿ ಸರ್ ಒಂದೇ ದಿನದಲ್ಲಿ ರಸ್ತೆ ಕಿತ್ಕೊಂಡು ಬರ್ತಾ ಇದೆಯಂತೆ. ಜನ ಅದನ್ನ ಕೈಯಲ್ಲಿ ಕಾಲಲ್ಲಿ ಬಗಿತಾ ಇದ್ದಾರೆ, ಹಂಗಂಗೆ ಬರ್ತಾ ಇದೆ. ಇದನ್ನ ಸ್ಟಡಿ ಮಾಡೋ ಅವಶ್ಯಕತೆ ಇದೆ ಸರ್. ಫಾರಿನ್ಗೆ ಹೋಗಿ ಹುಲ್ ಮೇಯಿಸೋದು, ಹಾಲು ಕರಿಯೋದು ಕಲೀರಿ, ಬೇಡ ಅಂತಲ್ಲ. ಪಶುಸಂಗೋಪನೆ ಇಂಪಾರ್ಟೆಂಟ್, ಬಟ್ ಜನರ ಪ್ರಾಣ ಕೂಡ ಇಂಪಾರ್ಟೆಂಟು ಸರ್. ರಸ್ತೆಯಲ್ಲಿ ಪ್ರಾಣಿಗಿಂತ ಕಡೆಯಾಗಿ ಸಾಯ್ತಿದ್ದಾರೆ ಜನ, ಅದನ್ನ ಅಧ್ಯಯನ ಮಾಡ್ಬೇಕಲ್ವಾ? ನೋಡಿ, ನೀವು ಹೇಳ್ತಿರೋದು 100ಕ್ಕೆ 100 ಸತ್ಯ. ಎಲ್ಲೂ ಅನಾಹುತಗಳಾಗಬಾರ್ದು. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ಆ ರಸ್ತೆಯಲ್ಲಿ ಕೆಲಸದ ಕಾಮಗಾರಿ ನಡೀತಿತ್ತು. ಇಷ್ಟು ಚೆನ್ನಾಗಿ ಒಂದು ನಿಮಿಷ ಕೇಳಿ. ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳೋ ಪ್ರಶ್ನೆ ಕೇಳಬೇಡಿ. ಪ್ರಶ್ನೆ ಕೇಳಿದ್ರೆ ಉತ್ತರ ತಗೊಳ್ಳಿ. ಕೇಳಿ. ಆ ರಸ್ತೆಯಲ್ಲಿ ಕಾಮಗಾರಿ ನಡೀತಿತ್ತು. ಕಾಮಗಾರಿ ಏನಕ್ಕೆ ನಿಂತಿದೆ, ಆ ಕಾಂಟ್ರಾಕ್ಟರ್ ಏನು ಸಮಸ್ಯೆ ಆಗಿದೆ, ಸ್ಥಳೀಯ ಪ್ರತಿನಿಧಿಗಳು ಏನು ಮಾಡಿದ್ದಾರೆ ಅಂತ DCM ಅವರು ರಿಪೋರ್ಟ್ ತರಿಸ್ಕೋತಾರೆ. ಏನಾರ ಅವ್ನು ಕ್ಲೀನಾಗಿ ಕೆಲಸ ಮಾಡಿಲ್ಲ ಅಂದರೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟು ಅವನ್ನ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು, ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಹೋದ್ರೆ ತಪ್ಪೇನು? ನೀವು ಹೋಗ್ತೀರಾ, ಅವರು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ ಪ್ರವಾಸಕ್ಕೆ. ಏನು ಅಧ್ಯಯನ ಅಂತಿದೆ, ಏನು ಅದೇನು ಬೇರೆ ವಿಚಾರಕ್ಕೆ ಹೋಗ್ತಿಲ್ಲ ಅವರು. ಅಲ್ಲ, ಸರ್ಕಾರನೇ ಹೋಗಲ್ಲ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಬೇಕು. ನೀವು ಮಧ್ಯದಲ್ಲಿ ಇಂಟರ್ವೆಂಟ್ ಮಾಡಬೇಡಿ, ದಯವಿಟ್ಟು ಮಧ್ಯದಲ್ಲಿ ಇಂಟರ್ವೆಂಟ್ ಮಾಡಬೇಡಿ. ಉತ್ತರ ಕೊಡ್ತಾ ಇದ್ದೀನಿ ನೋಡಿ. ಹೋಗಿ ಬಂದಾದ್ಮೇಲೆ ನೀವೇ ಮಾಧ್ಯಮದವರು ಪ್ರಶ್ನೆ ಕೇಳ್ಬೋದು. ಪ್ರಶ್ನೆ ಹಾಕಿ RTI ಇದೆ, ಪ್ರಶ್ನೆ ಸಿಗುತ್ತೆ, ನಿಮ್ಗೆ ಉತ್ತರ ಸಿಗುತ್ತೆ. ಹಂಗನ್ಬಿಟ್ಟು ಹೋಗಕ್ ಮುಂಚೆ ಏನಕ್ಕೆ ಹೋಗ್ತೀರಾ? ಹೋಗಿ ಬಂದ ನೋಡಿ, ಕುಮಾರಸ್ವಾಮಿ ಶೋಕಿ ಪಶುಸಂಗೋಪನಾ ಇಲಾಖೆನ ಕರ್ಕೊಂಡು ಹೋಗ್ತಂತ ಪುಟ್ರಂಗ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಸರ್. ಕೇಳಿ, ನಮ್ಮ ಇಲಾಖೆಯಿಂದ ಇಲ್ಲ ಅಂತ ಹೇಳಿದ್ರು, ಅವ್ರು ಕೇಳೋಗಿ ಗೊಂದಲ ಹೇಗಾಯ್ತು ಅಂತ ಸರ್? ಇದು ಕೇಳಿ, ನನಗೆ ಗೊತ್ತಿಲ್ಲ. ಹೋಗ್ತಾ ಇರೋದು ನಿಜನಾ ಇಲ್ವಾ ಅಂತ ಸರ್? ಅವ್ರನ್ನ ಕೇಳ್ರಿ, ಯಾರು ಹೋಗ್ತಾ ಇದಾರೆ ಅವ್ರನ್ನ. ನಾನು ಹೋಗ್ತಾ ಇಲ್ಲ, ಅವ್ರನ್ನ ಕೇಳೋಗಿ. ಒಳ್ಳೆ ಕಚ್ಚಿ ಅಲ್ಲ. ಆಯ್ತು ನೋಡಿ, ನಾವು ಹೋಗ್ತಾ ನಮ್ಮ ಇಲಾಖೆಯಿಂದ ಕಳಿಸ್ತೇವೆ, ಸಾಕಲ್ವ, ನಡೀರಿ. ಪಶುಸಂಗೋಪನಾ ಇಲಾಖೆನ ಕರ್ಕೊಂಡು ಹೋಗ್ತಂತ ಪುಟ್ರಂಗ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಸರ್. ಕೇಳಿ, ನಮ್ಮ ಇಲಾಖೆಯಿಂದ ಇಲ್ಲ ಅಂತ ಹೇಳಿದ್ರು, ಅವ್ರನ್ನ ಕೇಳೋಗಿ ಗೊಂದಲ ಹೇಗಾಯ್ತು ಅಂತ ಸರ್? ಇದು ಕೇಳಿ, ನನಗೆ ಗೊತ್ತಿಲ್ಲ. RTI ನಲ್ಲಿ ಪರ್ಸನಲ್ ಟ್ರಿಪ್ ಗಳ ಮಾಹಿತಿ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಸರ್. ಯಾಕಂದ್ರೆ ದಿಸ್ ಈಸ್ ಅ ಪರ್ಸನಲ್ ಟ್ರಿಪ್. ಇಲಾಖೆಯಿಂದ ಅಲ್ಲ, ಸಚಿವರು ಹೇಳ್ತಿರೋದು, ನಾನಲ್ಲ. ಮಾಹಿತಿ ಇರುತ್ತೆ, ಒಬ್ಬ ಸಚಿವರ ಹತ್ರ ಇರೋದು. ಕುಮಾರಸ್ವಾಮಿ ಇಸ್ರೇಲ್ ಹೋಗ್ಬಿಟ್ಟು ಏನ್ ಕರ್ತಾಪ್ ಹಾಕ್ಬಿಟ್ಟು ಪಾಂಡುಪುರದಲ್ಲಿ ಹೋಗ್ಬಿಟ್ಟು ನಾಟಿ ಮಾಡಿದ್ದ ನಿಮ್ ಯೋಗ್ಯತೆ ಅಷ್ಟೇ. ಪಾಂಡುಪುರದಲ್ಲಿ ಹೋಗ್ಬಿಟ್ಟು ನಾಟಿ ಮಾಡಿದ್ರು, ಅದೇ ನಿಮ್ ಹೋಗಿದೆ. ರಾಘವೇಂದ್ರ ಇಬ್ಬರಿಗೂ ಧನ್ಯವಾದ. ಥ್ಯಾಂಕ್ ಯು. ನಮ್ಮ ಜನಪ್ರತಿನಿಧಿಗಳು, ರಾಜಕಾರಣಿಗಳಿಗೆ ರಾಜು ಸರ್ ಥ್ಯಾಂಕ್ ಯು, ಕಶ್ಯಪ್ ಸರ್ ಥ್ಯಾಂಕ್ ಯು, ರಾಘವೇಂದ್ರ ಸರ್. ನಮ್ಮ ಜನಪ್ರತಿನಿಧಿಗಳು ಹಾಗೆ ರಾಜಕಾರಣಿಗಳ ಇಚ್ಛಾಶಕ್ತಿ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಮನೇಲಿ ಮಗು ಕಳ್ಕೊಂಡಿದ್ರು ಪರವಾಗಿಲ್ಲ, ನಾವು ಪರ್ಸನಲ್ಲೋ ಇಲಾಖೆನೋ ಫಾರಿನ್ ಟ್ರಿಪ್ ಹೋಗ್ತೀವಿ, ತಪ್ಪಲ್ಲ ಸರ್. ನೀವು ಪಾಪ ಹೋರಾಟ ಮಾಡ್ತಿದ್ದೀರಿ, ನಮ್ಮ ರಸ್ತೆ ನಮ್ಮ ಹಕ್ಕು. ನೀವು ಮಾಡ್ಬೇಕಾಗಿದೆ ಏನ್ ಗೊತ್ತಾ ಸರ್? ನಮ್ಮ ಜೀವನ ನಮ್ಮ ಹಕ್ಕು, ಸಾಯಿಸ್ಬೇಡಿ, ಬದುಕೋಗ್ಬೇಡಿ, ಅದನ್ನ ಮಾಡ್ಬೇಕಾಗಿತ್ತು. ನಾನು ಕೈ ಮುಗಿದು ಬೇಡ್ಕೊಂಡೆ ಅವ್ರಿಗೆ. ಇದಕ್ಕೂ ಮುಂಚೆ ನಮ್ಮ ಮೆಂಬರ್ ಒಬ್ರು ರಮೇಶ್ ರೆಡ್ಡಿ ಅನ್ನೋರು, ಗ್ರಾಮದ ಮೆಂಬರ್, ಅವರು ನಮ್ಮ DCM ಸಾಹೇಬರು ಕಾಲ್ನಡಿಗೆಗೆ ಬಂದಾಗ ಅವ್ರ ಹತ್ರನೂ ಕೈ ಮುಗಿದು ಬೇಡ್ಕೊಂಡ್ರು. ಒಮ್ಮೆ ನಮ್ಮ ಕಿತ್ತಗನೂರು ರಸ್ತೆ ಬಂದು ನೋಡಿ, ಹದಗೆಟ್ಟು ಹೋಗ್ಬಿಟ್ಟಿದೆ, ಕಿತ್ತು ಹೋಗ್ಬಿಟ್ಟಿದೆ, ದಯವಿಟ್ಟು ಬಂದು ನೋಡಿ ಅಂದರೆ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದರು. ಅದಾದಮೇಲೆ ನಮ್ಮ ಶಾಸಕರ MLA ಅವರ ಹತ್ರನೂ ಇದು ಮಾಡಿ ಕೇಳ್ಕೊಂಡು ಅವ್ರು ಬಂದು ಪೂಜೆ ಮಾಡಿಬಿಟ್ಟು ಹೋದರು. ಜಲ್ಲಿ ಹಾಕ್ಬಿಟ್ಟು ಹೋಗಿದ್ದವ್ರೆ, 3 ತಿಂಗಳಾದರೂ ಬಂದಿಲ್ಲ. ಆಮೇಲೆ ನೀರು ಹಾಕೋಕ್ಕೆ ಶುರು ಮಾಡಿದ್ರು, ಒಂದು ದಿವಸಕ್ಕೆ 2 ಸರಿ. ನಾವು ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಂಡು ಯಾರಿಗೂ ಯಾವುದು ಅನಾಹುತ ಆಗಬಾರ್ದು ಅಂತ ಪದೇ ದಿನ ಬೀಳ್ತಾ ಇದ್ರು ಜನಗಳು ಬೀಳ್ದವಾಗಲ್ಲ. ಕೊನೆಗೆ ಅದು ನಮ್ಮ ಮನೆಗೂ ಬಂತು.
ನಮ್ಮ ಮಗುನೂ ಕರ್ಕೊಂಡು ಹೋಯ್ತು. ಇನ್ನು ಈ ಥರ ಇನ್ನು ಯಾರಿಗೋ ನಡೀಬಾರ್ದು. ಆ ಗ್ರಾಮದಲ್ಲಿ 1.5 ಲಕ್ಷ ಜನ ಇದ್ದಾರೆ ಮೇಡಮ್. 5 ದಾರಿ ಇದೆ ಅದು ಗ್ರಾಮಕ್ಕೆ ಸೇರೋಕ್ಕೆ. 5 ದಾರಿ ಇದೆ. ಬಿದ್ರಳ್ಳಿ, ಮಾರ್ಗೊಂಡಹಳ್ಳಿ, ಆಮೇಲೆ ಕಿತ್ತಗನೂರು, ಹಳೆಹಳ್ಳಿ, ಆಮೇಲೆ ಎಬ್ರಾನ್ ರೋಡ್ ಅಂತ ಸುಮಾರು ಕಡೆ ದಾರಿ ಇದೆ. ಎಲ್ಲ ದಾರಿಗಳು ಅದ್ಗೆಟ್ಟು ಹೋಗ್ಬಿಟ್ಟಿದೆ ಮೇಡಮ್. ಒಂದು ದಾರಿಯಲ್ಲಿ ನೀವು 6 ಅಡಿ ಕೆಳಗಡೆ ಇಳಿದು ಹೋಗೋ ಅಂಥ ಪರಿಸ್ಥಿತಿ ಇದೆ. 3 ಅಡಿ 6 ಅಡಿ ಕೆಳಗಡೆ ಇಳಿದು ಹೋಗೋಂಥ ಪರಿಸ್ಥಿತಿ ಇದೆ. ದಿನನಿತ್ಯ ಮಕ್ಕಳು, ಸಾವಿರಾರು ಮಕ್ಕಳು ಶಾಲೆಯಿಂದ ಸೈಕಲ್ ತೊಗೊಂಡು ಹೋಗ್ತಾರೆ. ನಾವು ದೇವ್ರನ್ನ ನೆನೆಸ್ಕೊತೀವಿ, ಅಯ್ಯೋ ಪಾಪ ಯಾರಿಗೋ ಏನೋ ಆಗಬಾರ್ದು ಅಂತ. ಇವತ್ತು ನಾವು ನಿಮ್ಮ ಮೀಡಿಯಾದವ್ರು ಬಂದಾಗಲೂ ಅವ್ರ ಕಣ್ಮುಂದೆನೇ ಬಿದ್ದೋದ್ರು ಒಂದು ಹಿರಿಯರು. ನಾವು ಎಲ್ಲ ಓಡೋಗಿ ಎತ್ತಿದ್ವಿ. ಈ ಸಮಸ್ಯೆನ ದಯವಿಟ್ಟು ಬಗೆಹರಿಸ್ಕೊಡಿ. ನಮ್ಗೆ ಈ ರಾಜಕೀಯ ಬೇಡ, ನಮ್ಗೆ ಇವೆಲ್ಲ ಏನೂ ಬೇಡ. ನಮಗೆ ನಮ್ಮ ದಾರಿ, ನಮ್ಮ ರಸ್ತೆನ ನಮ್ಮ ಇದು ಮಾಡ್ಕೊಡಿ. ನಮ್ಮ ಮನೆ ಮಕ್ಕಳಾಗಲಿ, ಪಕ್ಕದ ಮನೆ ಮಕ್ಕಳಾಗಲಿ ಯಾರಿಗೂ ಏನು ನೋವಾಗಬಾರ್ದು. ಇದೇ ನಮ್ಮ ಕಳ್ಕಳಿಗೆ. ಅದಕ್ಕೋಸ್ಕರನೇ ಇಲ್ಲಿ ಬಂದಿರೋದು. ನಮ್ಗೆ ಈ ರಾಜಕೀಯ ಬೇಡ. ಸರಿ ಚಂದ್ರಶೇಖರ್ ಅವರೇ, ಆಸ್ ಅ ಪೇರೆಂಟ್, ನಾನು ಇವತ್ತು ಜರ್ನಲಿಸ್ಟ್ ಅನ್ನೋದನ್ನು ಪಕ್ಕಕ್ಕೆ ಇಟ್ಬಿಡೋಣ. ನಮ್ಮ ಮನೇಲೂ ಒಂದು ಮಗು ಇದೆ, ಶಾಲೆಗೆ ಹೋಗುತ್ತೆ. ನಾಳೆ ದಿನ ನಮ್ಮ ಮಗು ಸೇಫಾಗಿ ವಾಪಸ್ ಬರುತ್ತಾ, ನಾನು ಸೇಫಾಗಿ ಮನೆಗೆ ಹೋಗ್ತೀನ? ಇಂಥ ಬೇಸಿಕ್ ಅನುಮಾನಗಳಲ್ಲೇ ನಾವು ಬದುಕು ಸಾಗಿಸ್ಬೇಕು ಅಂತಂದ್ರೆ ನೀವು ಹೇಳ್ತೀರಿ ಕಾಂಗ್ರೆಸ್ಸು ಅನುದಾನ ತಾರತಮ್ಯ ಸರಿಯಾಗಿ ಕೊಡ್ತಿಲ್ಲ. ಬಟ್ ಸ್ಟಿಲ್ ಶಾಸಕಿಯಾಗಿ ಮಂಜುಳಾ ಅವರು ಪ್ರದರ್ಶನ ಮಾಡಿರುವ ಜನರ ಕಾಳಜಿ ಅದೇನಿದೆ ಹೇಳ್ಬೇಕಲ್ಲ, ಅದನ್ನ ಅದ್ರದ್ದು ಲೆಕ್ಕ ಕೊಡ್ಬೇಕಲ್ಲ ನೀವು. ಖಂಡಿತ ನೋಡಿ, ಇದು ಒಂದಲ್ಲ. ಈಗಾಗಲೇ ಒಂದು ಉದಾಹರಣೆ ಕೊಟ್ಟರು ರಾಜಗೌಡರು, ರಾಮಮೂರ್ತಿ ಅವ್ರದ್ದು. ₹1 ಅನುದಾನ ಪಡ್ಕೊಳ್ಳೋಕೆ ಹೋಗ್ಬೇಕಾದ್ರೂ ನೀವು ಕೋರ್ಟ್ಗೆ ಹೋಗಿ ಫೈಟ್ ಮಾಡಬೇಕಾದ್ರಿಂದ ಪರಿಸ್ಥಿತಿ ಬಂದಿದೆ. ನಾನು ಆಗಲೇ ಉಲ್ಲೇಖ ಮಾಡಿದಂತಹ ರಾಜಗೌಡ ಆಗಿರಲಿ, YN ಇವರು ಗೋಪಾಲಕೃಷ್ಣ ಆಗಿರಲಿ, ಅವರ BJP MLAಗಳಲ್ಲ, ಕಾಂಗ್ರೆಸ್ MLAಗಳೇ. ಕಾಂಗ್ರೆಸ್ MLAಗಳೇ ಹೇಳ್ತಾ ಇದ್ದಾರೆ ನಾವು ಕ್ಷೇತ್ರಕ್ಕೆ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ, ₹1 ಅನುದಾನ ಇಲ್ಲ, ನಮ್ಮ ಕೆಲವೊಂದು ಚರಂಡಿ ಮಣ್ಣಾಕಾಗ್ತಿಲ್ಲ, ಹೆಂಗ್ರಿ ಹೋಗೋದು ಅಂತೇಳಿ ಕಾಂಗ್ರೆಸ್ ಶಾಸಕರು ಇದು ಮಾಡ್ಕೊಂತಿರೋದು. ಇಲ್ಲ, ನಾನು ಕಾಂಗ್ರೆಸ್ನ ಮಿತ್ರರು ಹೇಳ್ತಾ ಇದ್ವಿ, ಈ MLAಗಳು ಇಂಥ ಟೈಮಲ್ಲಿ 25 ಜನ ಯಾಕೆ ಹೋಗ್ತಾರೆ ಅಂದರೆ ಅಲ್ಲೇನೋ ಸ್ಟಡಿ ಮಾಡೋದಕ್ಕಂತೆ. ಅಲ್ಲಿನ ಸಚಿವರು ಹೇಳ್ತಾ ಇದ್ದಾರೆ, ವೆಂಕಟೇಶು ನಮ್ಮ ಡಿಪಾರ್ಟ್ಮೆಂಟ್ಗೂ ಇದಕ್ಕೂ ಸಂಬಂಧ ಇಲ್ಲ, ನಾನೇ ಹೋಗ್ತಿಲ್ಲ ರೀ ಅಂತೇಳಿ. ಮತ್ತೆ ನೀವು ಯಾವ ಡಿಪಾರ್ಟ್ಮೆಂಟ್ ಸ್ಟಡಿ ಮಾಡ್ತಾರೋ ಗೊತ್ತಾಗ್ತಿಲ್ಲ. ನೋಡಿ, ಸಮಯ ಬಹಳ ಇಂಪಾರ್ಟೆಂಟ್. ಯಾವ ಸಮಯದಲ್ಲಿ ಇವರು MLAಗಳು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಬಜೆಟ್ ಸಮಯ. ಈ ಸಮಯದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಮೀಟಿಂಗ್ ಕರೆದು ಅನುದಾನಗಳ ವಿಷಯ ಮಾತಾಡಿಕೊಂಡು ಇದನ್ನ ಮಾಡ್ಕೋಬೇಕು, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು. ಇಂಥ ಸಮಯದಲ್ಲಿ ಹೋಗೋದು ದೊಡ್ಡ ತಪ್ಪು. ನಾನು ಹೇಳಿದ್ದಲ್ಲ ಇದು, ಇವರದೇ ಕಾಂಗ್ರೆಸ್ನ ಶಾಸಕರಾದಂತಹ ಬಸವರಾಜ್ ಶಿವಗಂಗಾ ಹೇಳಿದ್ದು. ಇವರ ಕಾಂಗ್ರೆಸ್ MLA ಗೊತ್ತಾಗುತ್ತೆ ಇಂತಹ ಬಜೆಟ್ ಕ್ರೂಷಿಯಲ್ ಟೈಮ್ ಒಳಗಡೆಗೆ ನಾವು ಅಲ್ಲಿ ಹೋಗಬಾರ್ದು, ಕ್ಷೇತ್ರದ ವಿಚಾರದಲ್ಲಿ ಮಾತಾಡಬೇಕು ಅಂತೇಳಿ. ಅದು ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗಲ್ಲ. ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗೋದು ಏನು ಗೊತ್ತಾ, ನಾವು ಮನುಷ್ಯರಲ್ಲ, ಇವ್ರ MLAಗಳು ನಾಯಿಗಳಂತೆ, ಇವರ ಏನು ಹೈಕಮಾಂಡ್ ನಾಯಿ ಅಂತೆ, ಇವರೆಲ್ಲರೂ ಬೀದಿ ನಾಯಿ ಅಂತೆ, ಇನ್ನೊಬ್ರು ಬೀದಿ ನಾಯಿ ಬಾಲ ಅಂತೆ. ಇಂಥ ನಾಯಿ ಸರ್ಕಾರ ನಾಯಿ ಹೇಳಬೇಕು. ಎಚ್ ಮಹದೇವಪ್ಪ ಪಾಟೀಲ್ ಇವರೆಲ್ಲ ನಾಯಿಗಳು, ನಾಯಿ ಬಾಲಗಳು. ಮೇಲ್ಗಡೆ ಒಂದು ನಾಯಿ ಕೂತಿದೆ, ಅದು ಬಾಲ ಅಲ್ಲಾಡ್ಸುತ್ತೆ ಅಂತೇಳಿ. ಈ ನೋಡಿ, ಇದ್ರಿಂದ ಮನುಷ್ಯತ್ವ ನಾಯಿ ಅಲ್ಲ, ಹುಚ್ಚು ನಾಯಿಗಳಿದ್ದಾವೆ. ಕಾಂಗ್ರೆಸ್ ಅಂತ ಹೇಳಿಲ್ಲ. ಡಾಲಿ ಅವರು ಮಾದೇವಪ್ಪ ಸಚಿವರು ಹೇಳಿದ್ದು ನಾವು ಮನುಷ್ಯರಲ್ಲ, ಕಾಂಗ್ರೆಸ್